ಇದೇನಾಯಿತು ಅಂದರೆ ನನ್ನ ಶಾರ್ಟ್ ಫಿಲ್ಮ್ಸಲ್ಲೆಲ್ಲ ನನ್ನ ಬಜಾರಿ ಕ್ಯಾರೆಕ್ಟರ್ ಗಂಡನಿಗೆ ಹೊಡಿಯೋದು ಬೈಯೋದು ಮರ್ಡರ್ ಮಾಡ್ತೀನಿ ಅಂತ ಹೇಳೋದು ಇದನ್ನ ನೋಡಿ ನೋಡಿ ಹೆಂಗಾಯಿತು ಅಂದರೆ ಜನಕ್ಕೆ ನಾನು ನೆಗೆಟಿವ್ ಶೇಡಲ್ಲೇ ಕಾಣಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತೋ ಏನೋ ಗೊತ್ತಿಲ್ಲ ನನಗೆ ಬಂದಿರೋ ಪಾತ್ರಗಳೆಲ್ಲ ನೆಗೆಟಿವೇ ಇದೆ. ಶ್ರೀರಸ್ತು ಶುಭಮಸ್ತು ಮಾಡಿದೆ ಜೀ ಕನ್ನಡದಲ್ಲಿ, ಅದರಲ್ಲಂತೂ ನೆಕ್ಸ್ಟ್ ಲೆವೆಲ್ ವಿಲನ್ ಥರ ಇತ್ತು. ಬಟ್ ಅದು ನನಗೆ ಚಿಕ್ಕ ವಯಸ್ಸಿಂದ ಅದೇ ಅನ್ಕೊತಿದ್ದೆ, ನನಗೆ ವಿಲನ್ಸ್ ನೋಡಿದ್ರೆ ತುಂಬ ಖುಷಿ ಆಗೋದು. ಅವ್ರ ಎಕ್ಸ್ಪ್ರೆಷನ್ ಆಗಲಿ, ಅವ್ರು ಬೈಯೋದು, ಇದೆಲ್ಲ ನಾನು ತುಂಬ ಇನ್ಸ್ಪೈರ್ ಆಗ್ತಿದ್ದೆ ಅವಾಗಲೇ ಅನಿಸುತ್ತೆ. ಅದು ಗೊತ್ತಿಲ್ಲ, ಮ್ಯಾನಿಫೆಸ್ಟೇಷನ್ ವರ್ಕ್ಸ್ ಅಂತಾರಲ್ಲ ಹಾಗೆ ನನಗೆ ತುಂಬ ಖುಷಿ ಕೊಟ್ಟಿದೆ. ಆ್ಯಂಡ್ ನನ್ನ ಸೀರಿಯಲಲ್ಲಿ ಏನೇನು ಮಾಡಿದ್ವಿ ಎಲ್ಲ ನೆಗೆಟಿವ್ ಪಾತ್ರಗಳೇ. ಯಾವಾಗಾದ್ರೂ ಅನ್ಸಿದುಂಟಾ ನೆಗೆಟಿವ್ ಶೇಡ್ ಪಾತ್ರಗಳೇ ಬರ್ತಾ ಇದೆ, ಸೊ ಇದು ಹೀಗೆ ರಿಜಿಸ್ಟರ್ ಆಗ್ಬಿಡುತ್ತೇನೋ, ಬೇರೆ ಪಾತ್ರಗಳು ಬರ್ತಾ ಇಲ್ಲ, ಅಥವಾ ನೆಗೆಟಿವ್ ಶೇಡ್ ಪಾತ್ರಗಳು ಬಂದ್ರೆ ತಗೊಳ್ಳೋದೋ ಬೇಡೋ ಯೋಚನೆ ಮಾಡ್ಬೇಕಾಗತ್ತೆ ಅಂತ ಏನಾದ್ರು ಅನ್ಸಿದ್ಯಾ? ಇಲ್ಲ, ನನಗೆ ಆ್ಯಕ್ಟಿಂಗ್ ಮಾಡಬೇಕಷ್ಟೇ, ಅದು ಯಾವ ಪಾತ್ರ ಆದರೂ ಓಕೆ. ನನಗೆ ಸ್ಕ್ರೀನ್ ಮೇಲೆ ಕಾಣಿಸ್ಕೋಬೇಕು ಅನ್ನೋ ಆಸೆ ಇರೋರಿಗೆ ಯಾವ್ದು ಸಿಕ್ಕಿದ್ರೆ ಏನು. ಬಟ್ ನಾನು ನೆಗೆಟಿವ್ ಪಾತ್ರಗಳನ್ನ ನಾನು ಎಂಜಾಯ್ ಮಾಡ್ತಿದ್ದೆ. ಆ ಕಣ್ಣಿನ ಎಕ್ಸ್ಪ್ರೆಷನ್ನು ಅದೆಲ್ಲ ನಾನು ಶಾರ್ಟ್ ಫಿಲ್ಮ್ಸಲ್ಲೆಲ್ಲ ಅದೇ ಅಲ್ವಾ ನಂದು ಇದ್ದಿದ್ದು. ಬಟ್ ಇದು ಈಗ ನಾನು ರೀಸೆಂಟಾಗಿ ಸೂರ್ಯವಂಶದಲ್ಲಿ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ನನಗೆಲ್ಲ ಮಿಕ್ಸ್ಚರ್ ಆಫ್ ಎಲ್ಲ ಎಕ್ಸ್ಪ್ರೆಷನ್ಸ್ ಇದೆ. ಸೊ ಒಳ್ಳೊಳ್ಳಾಗಿ ತಂದೆ ಮಗಳು, ಪ್ರೀತಿ ಮಗಳು ಅಂತಲೂ ಇರುತ್ತೆ, ಆಮೇಲೆ ವಿಲನ್ ಶೇಡು ಇರುತ್ತೆ. ಸೊ ಈ ಥರ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್ ಇರೋದ್ರಿಂದ ನಾನು ಎಲ್ಲಾದರೂ ಎಂಜಾಯ್ ಮಾಡ್ತಾ ಇದ್ದೀನಿ. ಬಟ್ ನಾನು ನೆಗೆಟಿವ್ ಶೇಡ್ಸ್ ಅಷ್ಟೇ ಅಲ್ಲ, ಪಾಸಿಟಿವಲ್ಲಿ ಅಳೋದ್ರಲ್ಲೂ ಎಕ್ಸ್ಪರ್ಟ್ ಇದ್ದೀನಿ ಅಂತ ನಾನು ಪ್ರೂವ್ ಮಾಡಬೇಕಾಗಿದೆ. ಸೊ ಗ್ಲಿಸರಿನ್ ಇಲ್ಲದೆ ಗ್ಲಿಸರಿನ್ ಬೇಕು, ಬಟ್ ಅದರಲ್ಲೇ ಚೆನ್ನಾಗಿ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ. ಓಕೆ.